ಮಂಡಲಹಳ್ಳಿಯಲ್ಲಿ 21 ರೈತರು ಜಮೀನು ಕೊಡ್ತೀವಿ ಅಂತ ಹೇಳಿದಾಗ ಅವ್ರದ್ದು JMC ಮಾಡಕ್ ಹೋಗಿದ್ದು ಅಧಿಕಾರಿಗಳು ಯಾವ ರೈತರು ಅನುಮತಿ ಕೊಟ್ಟಿದ್ರು ಆ ರೈತರ ಜಮೀನನ್ನ ಮೆಜರ್ಮೆಂಟ್ ಮಾಡಕ್ ಹೋಗಿದ್ದು. ತಡೆದವ್ರು ಯಾರು? ಆ 6 ರೈತರು ಯಾರು ಕೊಡಲ್ಲ ಅಂತಾರಲ್ಲ 6 ಜಮೀನಲ್ಲಿ ಬಂದು ತಡೆಯುವಂತ ಅಧಿಕಾರವನ್ನ ಬೇರೆಯವ್ರಿಗಿಲ್ಲ. ಆದರೆ ಅದಕ್ಕೆ ಸಂಚು ಮಾಡಿ ಕುಮಾರಸ್ವಾಮಿ ಅವರು ಹೇಳಬೇಕು ಮಾಡುವಂತ ಕುಮಾರಸ್ವಾಮಿ ಆಗಬಹುದು, ಯಡಿಯೂರಪ್ಪ ಆಗಬಹುದು, ಆಗಬಹುದು, ಯಾವ ಅಧಿಕಾರ ಇಲ್ಲ ಕೊಡೋ ಜಮೀನು ರೈತರಿಗೆ ಅಧಿಕಾರ ಯಾರಿಗೂ ಇಲ್ಲ. ಹೌದು, ಘಟನೆ ನಡೀಬಾರ್ದಾಗಿತ್ತು. ರೈತ ಮಹಿಳೆಯರು ತಮ್ಮ ಜಮೀನಿನ ವಿಷಯಕ್ಕೇನೋ ಸಿಟ್ಟಾಗಿ ಪೊರಕೆ ಕೈಗೆ ತಗೊಂಡ್ರು. ಹಂಗಂತ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ಬಿಡೋದು ಅವ್ರ ಮೇಲೆ. ಅಟೆಂಪ್ಟ್ ಮರ್ಡರ್ ಅಲ್ರಿ. ಅಲ್ಲ, ಒಂದು ನಿಮಿಷ. ಹಳೆ ಹುಬ್ಬಳ್ಳಿಯಲ್ಲಿ ಕೋಮುಗಲಭೆ ಆಗತ್ತೆ, ಕೇಸ್ ಆಗತ್ತೆ, ಅವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ತೀರಿ. ಚಿತ್ತಾಪುರದಲ್ಲಿ ಕೋಮುಗಲಭೆ ವಾಪಸ್ ತಗೊಳ್ತೀರಿ. ಅಲ್ಲ, ಒಂದು ನಿಮಿಷ, ವಾಪಸ್ ತಗೊಳ್ತೀರಿ. ಅಲ್ಲ, ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಆಳಂದದಲ್ಲಿ ಕೋಮುಗಲಭೆ ಕೇಸ್ ವಾಪಸ್ ತಗೊಳ್ತೀರಿ. ರೈತರು ನಮ್ಮ ಜಮೀನಿಗಾಗಿ ನಾವು ಹೋರಾಡ್ತೀವಿ ಅಂದ್ರೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ತೀರಾ ಅವ್ರ ಮೇಲೆ. ಒಂದು ನೋಡಿ, ಏನ್ ಗೊತ್ತಾ, ಯಾವ ರೈತರು ಆಗ್ಲಿ ಯಾರೇ ಆಗ್ಲಿ ಪ್ರಚೋದನೆಗೆ ಒಳಗಾಗಿ ಕಾನೂನನ್ನ ಕೈಗೆತ್ಕೋಬಾರ್ದು. ನಂಬರ್ 1. ನಂಬರ್ 2, ಯಾರಿಗೆ ತೊಂದರೆ ಏಟ್ ತಿಂದವರಲ್ಲ, ಪೊಲೀಸು ಮತ್ತೆ ಅಧಿಕಾರಿಗಳು ಏಟ್ ತಿಂದವರಲ್ಲ ಅವರ ದೂರುಗಳಿದಾವೆ. ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕದ ಅವ್ರ ಮೇಲೆ. ಕೇಳ್ರಿ, ಈಗ ಯಾವ ತರ ದೂರ ಇರ್ತದೆ ಆ ರೀತಿ ಕೇಸ್ ಹಾಕ್ತಾರೆ. ಹಂಗನ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿಲ್ಲ. ಅಲ್ಲಿನ ಪೊಲೀಸು ಕೂಡ ಅವತ್ತು ರೈತರು ಹೊಡಿತಾ ಇದ್ರು ಕೂಡ ತಾಳ್ಮೆಯಿಂದ ಅಲ್ಲಿ ಒದೆ ತಿಂದಿದ್ದಾರೆ ಹೊರತು ಯಾರು ವಾಪಸ್ ರಿಟರ್ನ್ ಪೊಲೀಸರು ಹೊಡೆದಿಲ್ಲ. ಅದು ಅಧಿಕಾರಿಗಳು ಕೂಡ ಒದೆ ತಿಂದಿದ್ದಾರೆ ಹೊರತು ಯಾರು ರಿಟರ್ನ್ ರೈತರ ಮೇಲೆ ಕೈ ಮಾಡಿಲ್ಲ. ಇದು ತಾಳ್ಮೆ. ಸರ್ಕಾರ ಏನಿದೆ ಗೊತ್ತಾ, ಅನುಭವಿಸ್ತೀವಿ. ಆದ್ರೆ ಕುಮಾರಸ್ವಾಮಿ ಅವರು ಮತ್ತೆ ವಿಜಯೇಂದ್ರ ಅವರು ಸಂಚಿದೆಯಲ್ಲ, ಅಶೋಕ್ ಅವರು ಸಂಚಿದೆಯಲ್ಲ, ಅದನ್ನ ಪೊಲೀಸರಿಗೆ ನಾವು ಬಿಡೋದೇ ಇಲ್ಲ. 21 ರೈತರು ಯಾರು ಜಮೀನು ಕೊಡ್ಬೇಕಂತ ಕೊಡ್ತಾರೆ. 6 ಜನ ರೈತರಿಗೆ ಯಾವ ಅಧಿಕಾರ ಇಲ್ಲ ಅವ್ರನ್ನ ಹೋಗಿ ತಡಿಲಿಕ್ಕೆ. ಆಮೇಲೆ ಅದು ಪ್ರಚೋದನೆ ಮಾಡಕ್ಕೆ ಪಾಪ 6 ಜನ ರೈತರು ಅಮಾಯಕರ್ರಿ. ಅವ್ರು ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಆಗ್ತಾರೆ. ಪ್ರಚೋದನೆ ಮಾಡೋ ಕುಮಾರಸ್ವಾಮಿ ಅವರು, ಪ್ರಚೋದನೆ ಮಾಡೋ ವಿಜಯೇಂದ್ರ ಅವರು ಅಥವಾ ಅಶೋಕ್ ಅವರು ತಾವು ಇಲ್ಲಿವರೆಗೂ ಏನು ಮಾಡಿದ್ದೀವಿ ರೈತರಿಗೆ ಅದನ್ನ ನೋಡ್ಕೋಬೇಕು. ಅವರೇ ಇಲ್ಲಿವರೆಗೂ ಯೋಜನೆ ತಗೊಂಡ್ ಬಂದ್ಬಿಟ್ಟು ಅವರ ಸರ್ಕಾರದಲ್ಲಿ ಆಗ್ತಾ ಇಲ್ಲ, ಅವರ ಇದ್ದಾಗ ಆಗ್ತಾ ಇಲ್ಲ, ಮಾಡೋಕ್ಕಾಗಿಲ್ಲ. ಮಾನ್ಯ DK ಶಿವಕುಮಾರ್ ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರು ಬರುತ್ತೆ, ಶಾಶ್ವತವಾಗಿ ಅವ್ರ ಹೆಸರು ಇರ್ತದೆ. ಅದಕ್ಕಾಗಿ ಅದು ಹೊಟ್ಟೆ ಊರಿಗೋಸ್ಕರ ಕುಮಾರಸ್ವಾಮಿ ಸಂಚು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ತಾಕತ್ತು ಧೈರ್ಯ ಇದ್ರೆ ಮನವರಿಕೆ ಮಾಡ್ಕೊಡ್ಲಿ. ಯಾವ ರೈತರ ಕಾಂಪನ್ಸೇಷನ್ ಕಡಿಮೆ ಆಗ್ತದೆ ಕೊಡಿಸ್ಲಿ, ಅವ್ರಿಗೆ ಅರ್ಧ ಎಕರೆವರೆಗೂ ಕಾಂಪನ್ಸೇಷನ್ ಕೊಡಿಸ್ಲಿ, 5 ಎಕರೆವರೆಗೂ ಕಾಂಪನ್ಸೇಷನ್ ಕೊಡಿಸ್ಲಿ. ಸಾಲ್ತಾ ಇಲ್ವಾ ಕೂತ್ಕೊಂಡು ಚರ್ಚೆಗೆ ಬರಲಿ. ಅದು ಬಿಟ್ಬಿಟ್ಟು ಅವ್ರು ಹೋಗಿ ಪ್ರಚೋದನೆ ಮಾಡಿ ಪಕ್ಕದಿಂದ ಆಚೆಯಿಂದ ರೈತರು ಕರ್ಕೊಂಡ್ಬರೋದು, ಆಚೆಯಿಂದ ಜನಗಳನ್ನ ದಿನ ವೆಹಿಕಲ್ ಮಾಡಿ ಕರ್ಕೊಂಡ್ಬರೋದು, ಅವ್ರಿಗೆ ಸ್ಪಾನ್ಸರ್ ಮಾಡೋದು, ಇದು ಯಾವ ರೀತಿಯ ಬಂಡವಾಳ ಇದು ಕುಮಾರಸ್ವಾಮಿ ಅವ್ರದ್ದು? ಯಾವ ರೀತಿಯ ಬಂಡವಾಳ ಇದು? ಕೇಳಿ ನಿಖಿಲ್, ಕುಮಾರಣ್ಣನ್ ತಾವು 2018 ಕೇಳಿದೀವಿ ನಾವು ಮುಖ್ಯಮಂತ್ರಿ ಇದ್ದಾಗ. ಇದೇ ಆರೋಳಿ ತಾಲೂಕು ಮಾಡಕ್ಕೆ ಹೋಗ್ತಾ ಇದ್ರು. 100-150 ಜನ ಯೂತ್ಸ್ ಹೋಗಿ ಕೇಳಿದ್ದೀವಿ. ಏನಂತ, ಕಂಚಕಾರನಹಳ್ಳಿ ಗೇಟಲ್ಲಿ ಅಡ್ಡ ಹಾಕಿ, ಅಣ್ಣ ದಯವಿಟ್ಟು ಅಣ್ಣ ನಿಮ್ಮ ಕಾಲು ಬೀಳ್ತೀವಿ, ಇದು ಬೇಕಾದ್ರೆ ಕುಮಾರಣ್ಣ ಸತ್ಯ ಮಾಡಲಿ ಬಂದು ನಿಮ್ಮ ಕಾಲು ಬೀಳ್ತೀವಿ ಅಣ್ಣ, ರೆಡ್ ಝೋನ್ ತಗೊಳ್ಳೋಣ ಆಯ್ತಣ್ಣ ಅಂತ ಅಂದು. ಅವಾಗ ನೀವೇನಂತ ಅಂದ್ರಣ್ಣ, ಮಗ ಇದು ರೆಡ್ ಝೋನ್ ತೆಗಿಯೋಕ್ಕಾಗಲ್ಲ, ಒಳ್ಳೆ ರೀತಿಲಿ ನಾನು ಮಾಡ್ಕೊಡ್ತೀನಿ, ಇದು ನನ್ನ ತವರು ಅಂದ್ಬಿಟ್ಟು ಹೋದ್ರಿ. ಆಮೇಲೆ ಇದೇ ಮುಖ್ಯಮಂತ್ರಿ ಆಗಿದ್ದಾಗ ತೋಟದ ಮನೆ ಹತ್ರ ಬಂದು ಎಲ್ಲರೂ ರೈತರುಗಳು, ಅಣ್ಣ ದಯವಿಟ್ಟು ನೀವು ರೆಡ್ ಝೋನ್ ತೆಗಿಲೇಬೇಕಣ್ಣ ಆಯ್ತಣ್ಣ ಅಂತ ಕೂತ್ಕೊಂಡ್ವಿ. ಸಿದ್ದರಾಜು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಕಣಿರೋ, ನಾನು ಮಾಡ್ಕೊಡ್ತೀನಿರೋ ರೈತರಿಗೆ ಒಳ್ಳೆ ರೀತಿಲಿ ಅಂತ ಹೇಳಿ ಕಳಿಸಿದ್ರಿ. ಇವತ್ತು ಯಾಕೆ ನೀವು ವಿರುದ್ಧ ಮಾಡ್ತೀರಿ ನಮಗೆ? ನೀವು ಮಾಡಿದ್ರು ನಿಮ್ಮ ಪರವಾಗಿರ್ತಿದ್ವಿ ಅಣ್ಣ. ನಾವು BJP ಮಾಡಿದ್ರು BJP ಪರವಾಗಿರ್ತೀವಿ. ಯಾಕೆಂದರೆ 20 ವರ್ಷದಿಂದ ಆ ನೋವು ಪಟ್ಟಿದ್ದೀವಲ್ಲ ನಾವು. ಆ 20 ವರ್ಷದಿಂದ ನಾವೇನು ಅನುಭವಿಸಿದೀವಿ ಅಂತ ನಮಗೆ ಗೊತ್ತು. ಅಲ್ಲಿ ಸ್ಥಳೀಯಕ್ಕೆ ಹೋಗಿ ಅಲ್ಲ ನಿಮ್ಮ ದೃಷ್ಟಿಕೋನದಲ್ಲಿ ಕರೆಕ್ಟು. ನೀವು ರೆಡ್ ಝೋನ್ ಹೋಗ್ಲಿ ಎಲ್ಲ ಹೇಳ್ತಿರಲ್ಲ, ಯಾಕೆ ಅಂದ್ರೆ ಮಾರಬೇಕು ಅನ್ನೋ ತಲೆಯಲ್ಲಿದೆ ನಿಮ್ಗೆ. ಹೌದು, ಇವ್ರಿಗೆ ಮಾರಬಾರ್ದು ಅನ್ನೋ ತಲೆಯಲ್ಲಿದೆ. ಕೇಳಿಸ್ಕೊಳ್ರಿ. ನೀವು ಜಮೀನು ಮಾರಾಟದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ. ಅದಕ್ಕೆ ನೀವು ರೆಡ್ ಝೋನ್ ಹೋಗ್ಲಿ, ಅದಾಗ್ಲಿ ಇದಾಗ್ಲಿ. ಈಗ ಒಂದು ನಿಮಿಷ ಅಲ್ಲಿ ಕೃಷಿ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ರೇಷ್ಮೆ ರೆಡ್ ಝೋನ್ ಇದ್ರೂ ಬೆಳೆಯುತ್ತೆ, ಯೆಲ್ಲೋ ಝೋನ್ ಇದ್ರೂ ಬೆಳೆಯುತ್ತೆ. ಆ ಜಮೀನಿನ ತಾಕತ್ತಿಗೆ ತಕ್ಕನಂಗೆ ರೇಷ್ಮೆನೂ ಬೆಳೀತಾರೆ, ಅಡಿಕೆನೂ ಬೆಳೀತಾರೆ, ತೆಂಗು ಬೆಳೀತಾರೆ. ಅವ್ರಿಗೆ ರೆಡ್ ಝೋನ್ ಹೋಗ್ಬೇಕು, ಪ್ರಾಜೆಕ್ಟ್ ಆಗಬೇಕು ಅನ್ನೋದಿಲ್ಲ. ನಮ್ಮ ಜಮೀನಲ್ಲಿ ನಾವು ಕೃಷಿ ಮಾಡ್ಕೊಂಡಿರ್ಬೇಕು ಅಂತಿದೆ. ನಿಮ್ಮ ದೃಷ್ಟಿಕೋನದಲ್ಲಿ ಇಬ್ಬರು ಕರೆಕ್ಟೇ. ನಾ ಹೇಳೋದು, ಸರ್ಕಾರ ಒಂದು ಆಪ್ಷನ್ ಕೊಟ್ಟಿದೆಯಪ್ಪ. ಈಗ ಒಪ್ಪಿದವರ ಜಮೀನು ತಗೊಳ್ತೀವಿ, ಒಪ್ಪುಳದೇ ಇದ್ದವ್ರ ಜಮೀನು ಬೇಡ ಅಂತ ಮುಗಿದೋಯ್ತು ಕಥೆ. ಹೌದು ಸರ್, ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾರೆ ಇವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.